ಎಷ್ಟೊಂದು ಆಟಗಳು ಕಲಿಸಿದ್ದಾರೆ, ಏನು ಕೇಳಿದರೂ ಅವರು ಕೊಡಿಸಿದ್ದಾರೆ. ದೇವರು ಕೊಟ್ಟಿದ್ದಾರೆ ಇಂಥ ಅಪ್ಪ. ಹ್ಯಾಪಿ ಬರ್ಡೇ ಟು ದಿಸ್ ದೊಡ್ಡ ಪಾಪ. Your birthday is here, your movie is near. My love and respect will always be with you. Happy birthday and thank you. ಈ ಒಂದು 2001 ನಾನು ಇಂಡಸ್ಟ್ರಿಗೆ ಬಂದಾಗ ಅವಾಗಿಂದನೂ ಅದು ಆ ಹುಟ್ಟಿದ ಬಗ್ಗೆ ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಇಸ್ತಿ ಅಂತ ಅನಿಸ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಹಳೆಯದೆಲ್ಲ ಒಂದು ಸ್ವಲ್ಪ ನೆನಪಾಯಿತು. ನನ್ನ ಒಂದು ಅಂಕಣ ಶುರು ಮಾಡಿದಾಗ ಅದೆಲ್ಲ ಹಳೆಯದೆಲ್ಲ ನೆನಪಿಸ್ಕೊಂಡು ದಾಖಲೆ ಮಾಡ್ತಾ ಇದ್ದಾಗ ನಮ್ಮ ತಾಯಿಯವರ ಅವರ ಕಷ್ಟಗಳ ದಿನಗಳು ಅದನ್ನೆಲ್ಲ ನೆನೆಸ್ಕೊತಾ ಇದ್ದೆ. ಬರೀಬೇಕು ಅಂತಂದಾಗ ನೆನಪು ಮಾಡ್ಕೊತಾ ಇದ್ದೆ. ಎಲ್ಲೂ ದಾಖಲೆ ಮಾಡಿರಲಿಲ್ಲ, ಅದು ಗೊತ್ತಿರಲಿಲ್ಲ. ಅವಾಗ ತಾನೇ ಒಂದು ಲೆಕ್ಚರರ್ ಆಗಿ ರಿಸೈನ್ ಮಾಡಿ ಸಿನಿಮಾ ನಿರ್ದೇಶನ ಕೇಳಿದ್ರು. ಒಂದು ಸಿನಿಮಾ ಮಾಡಿದ್ರು, ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಇದ್ರು. ಅವಾಗ ನಮ್ಮಮ್ಮ ಆ ಟೈಮಲ್ಲೇ ಒಂದು ಸ್ಯಾರಿ ಶಾಪ್ ಮನೆಯಲ್ಲೇ ಬೀರು ಇಟ್ಕೊಂಡು ಸ್ಯಾರಿ ಶಾಪ್ ಓಪನ್ ಮಾಡಿದ್ರು. ಅದಕ್ಕೆ ಮಯೂರಿ ಅಂತ ಹೆಸರಿಟ್ಟಿದ್ರು. ಅವಾಗ ಇಟ್ಟಿದ್ರು. ಅದಾದ್ಮೇಲೆ ಅಂಗಡಿ ಇಟ್ಟರು. ಅವರೇ ಕರೆಕ್ಟ್ ಮಾಡ್ತಾರೆ. ಅವ್ರು ಮಾತಾಡಕ್ಕೆ ಬಿಡ್ತೀನಿ. ಝೂ ಅವರು ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಅದ್ರ ನಾಳೆ ಅದಕ್ಕೆ ಹೋಗ್ತಾ ಇದ್ದೀನಿ. ಫೋಟೋಸ್ ಎಲ್ಲ ತೆಗೆದುಬಿಟ್ಟು ನಿಮಗೆ ಕೊಡ್ತೀನಿ, ತಲುಪಿಸ್ತೀನಿ. ಒಂದು ತುಂಬ ಚೆನ್ನಾಗಿದೆ ನವಿಲು. ಸೊ ಆ ನವಿಲನ್ನ ಅಡಾಪ್ಟ್ ಮಾಡ್ತೀವಿ. ಒಂದಿನ ಹುಟ್ಟುಹಬ್ಬ ದಿನ ಅಟ್ಲೀಸ್ಟ್ ಪಾರ್ಟಿ ಮಾಡ್ತಾ ಇದ್ರೆ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಕಾನ್ಶಿಯನ್ಸು ಕ್ಲಿಯರ್ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇಷ್ಟು ಕಾರಣಗಳಿಗೆ ನಾನು ನಿಮ್ಮ ಜೊತೆ ಒಂದು ಸಂತೋಷ ಕೂಟನ ಇಟ್ಕೊಳ್ಳೋಣ. ನಾನು ಹುಟ್ಟುಹಬ್ಬ ದಿನ ಇಟ್ಕೊಂಡ್ರೆ ಇನ್ನೂ ಒಂದು ಚೆನ್ನಾಗಿರುತ್ತೆ. ಅವನ ಬರ್ಡೇ ಅವನಿಗೆ ಗೊತ್ತಿಲ್ಲ ಡೇಟ್ ಕರೆಕ್ಟಾಗಿ. ಆ ಥರ ನವಿಲು ಹೇಳ್ದ, ನಾನು ಕೂಡ ನವಿಲು ತಗೊಂಡ್ರು. ಮನೆಗೂ ನವಿಲು, ಎಲ್ಲ ನವಿಲು ಆಯಿತು. ಅದು ಯಾಕೆ ಅಂತ ನಾವೇನು ಗಂಡ ಹೆಂಡತಿ ಮಾತಾಡಿರಲಿಲ್ಲ. ಅದು ಆಟೋಮೆಟಿಕ್ಕಾಗಿ ಅದೇ ಥರ ಆಯಿತು. ಚೆನ್ನಾಗೂ ನಡ್ಕೊಂಬಂತು. ಮನೆಗಳೆಲ್ಲ ಅದೇ ಹೆಸರಿಡಲಿಕ್ಕೆ. ಮತ್ತು ಅವರು ನಮ್ಮ ಮನೆಯವ್ರದ್ದು ಯಾರಿಗೂ ಹೇಳಬೇಕಾಗಿಲ್ಲ. ಅವ್ರ ಬಗ್ಗೆ ಹೇಳೋದು ಎಲ್ಲರಿಗೂ ಗೊತ್ತೇ ಇದೆ. ನನ್ನ ಬಗ್ಗೆ ಹೇಳೋದು ಅಂದರೆ ಲಂಕೇಶ್ ಹೆಂಡತಿ ಪ್ಲಸ್ ಮಯೂರ ಮನೆ ಇವಳು ಅಷ್ಟು. ಇನ್ನು ಮಕ್ಕಳು 3 ಜನನೂ ಅವರು ಪ್ರೊಫೆಷನಲ್ ಅವರಲ್ಲಿ ಅವರವರ ಮದುವೆಯಾಗಿದ್ದಾರೆ. ಐ ಆಮ್ ಹ್ಯಾಪಿ. ಮೊಮ್ಮಕ್ಕಳಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಟೈಮ್ ಪ್ರೆಸ್ ಅವ್ರ ಮುಂದೆ ಮಾತಾಡ್ತಾ ಇರೋದು ನಾನು ಆ್ಯಕ್ಚುಲಿ ಪ್ರಿಪೇರ್ ಆಗಿಲ್ಲ. ಬಟ್ ಐ ವುಡ್ ಲೈಕ್ ಟು ವಿಶ್ ಥ್ಯಾಂಕ್ ಯು. ಆ ಥರ ಒಂದು ಮಾತುಕತೆ ನಡೀತಾ ಇದೆ ಅಷ್ಟೇ, ಹೊರತು ಇನ್ನೇನು ನಡೆದಿಲ್ಲ. ಮತ್ತು
ಇನ್ಯಾರು ಆ್ಯಕ್ಟ್ರಸ್ ಜೊತೆ ನಾನು ಡಿಸ್ಕಷನ್ನು ಆಗಿಲ್ಲ. ಯಾಕಂದರೆ ರವಿಚಂದ್ರನ್ ಸರ್ ಹೋಗಿ ಒಂದು ಕಥೆನ ಹೇಳಿದೆ, ತುಂಬ ಇಷ್ಟಪಟ್ಟರು. ಯಾಕೆ ಅಂತಂದರೆ ಒಂದು ಡಾಕ್ಟ್ರ್ ಪಾತ್ರ, ಅವರ ಒಂದು ಇಡೀ ಕೆರಿಯರಲ್ಲಿ ಹಲವಾರು ಪಾತ್ರಗಳು ಮಾಡಿದ್ದಾರೆ. ಒಬ್ಬ ನಿರ್ದೇಶಕರ ಪಾತ್ರ ಬರೀ ಒಬ್ಬ ನಟನಾಗಿ ಪಾತ್ರಗಳಲ್ಲ, ಒಬ್ಬ ತಂತ್ರಜ್ಞರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹಲವಾರು ಪಾತ್ರಗಳನ್ನ ಈಗಾಗಲೇ ಮಾಡಿದ್ದಾರೆ. ಆದರೆ ಒಂದು ಪಾತ್ರ ಅವ್ರಿಗೆ ಇಲ್ಲಿ ತನಕ ಮಾಡಿಲ್ಲದೆ ಇದ್ದ ಪಾತ್ರ ಒಬ್ಬ ಡಾಕ್ಟ್ರ್ ಆಗಬೇಕು, ಆ ಪಾತ್ರ ಮಾಡಿರಲಿಲ್ಲಂತೆ. ನನಗೆ ಖುಷಿ ಆಯಿತು, ನನಗೆ ಸಂತೋಷ ಆಯಿತು, ನನಗೆ ಗೊತ್ತಿರಲಿಲ್ಲ ಅವ್ರು ಹೇಳಿದಾಗ. ಮತ್ತು ಈ ಒಂದು ಪಾತ್ರದ ಬಗ್ಗೆ ಮತ್ತು ಕತೆ ಕೇಳಿದಾಗ ಅವ್ರಿಗೆ ಖುಷಿ ಕೊಡ್ತು. ಯಾಕಂದರೆ ಅವ್ರು ಮಾಡಿಲ್ಲದೆ ಇರೋದು ಒಂದು ಸಬ್ಜೆಕ್ಟು ಮಾಡ್ತಾಯಿದ್ದೀನಿ ಅಂತ ನಿಜವಾಗ್ಲೂ ನನಗೂ ಸಂತೋಷ ಕೊಡ್ತು. ಮತ್ತು ಭೂಮಿಕಾ ಚಾವ್ಲಾ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ. ತೆಲುಗಿನಲ್ಲಿ ಒಂದು ದೊಡ್ಡ ನಟಿ ಮತ್ತು ಹಲವಾರು ಭಾಷೆಗಳಲ್ಲೂ ನಟನೆ ಮಾಡಿ ಪ್ರೂವ್ ಮಾಡಿದ್ದಾರೆ. ತೇರೆ ನಾಮ್ ಅಂತ ಸಲ್ಮಾನ್ ಖಾನ್ ಜೊತೆ ಮಾಡಿ ಒಂದು ಸಲ್ಮಾನ್ ಖಾನ್ ಕೆರಿಯರಲ್ಲೇ ಒಂದು ದೊಡ್ಡ ಸಿನಿಮಾ ಆಯ್ತದು. ಮತ್ತು ಒಕ್ಕುಡು ಅಂತ ಮಹೇಶ್ ಬಾಬು ಜೊತೆ, ಮಹೇಶ್ ಬಾಬುವಿನ ಒಂದು ಕೆರಿಯರಲ್ಲೇ ಒಂದು ಹೈಲೈಟ್ ಸಿನಿಮಾ ಅದು. ಮತ್ತು ತೆಲುಗು ಇಂಡಸ್ಟ್ರಿನಲ್ಲಿ ಒಂದು ನಟಿಯಾಗಿ ಒಂದು ಹೀರೋ ಮಾರ್ಕೆಟ್ ಇರೋಂಥ ಒಂದು ನಟಿಯಾಗಿದ್ದರು. ಮತ್ತು ಈಗ ರವಿಚಂದ್ರನ್ ಸರ್ ಜೊತೆ ಅವರು ಒಂದು ಪೇರಾಗಿ ಒಂದು ವಿಶೇಷವಾದ ಒಂದು ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಒಂದು ಹೊಸ ಹುಡುಗ, ಒಂದು ಹೊಸ ಹುಡುಗಿಯ ಒಂದು ಹುಡುಕಾಟ ನಡೀತಾ ಇದೆ. ಅದರ ಜೊತೆಗೆ ಹಲವಾರು ಬೇರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ದೊಡ್ಡ ನಟರೇ ಇದ್ದಾರೆ. ಒಂದು ದೊಡ್ಡ ಸಿನಿಮಾ ಆಗುತ್ತೆ ಇದು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ ಥರ ಒಂದು ದೊಡ್ಡ ಸಿನಿಮಾದ ಒಂದು ಸಮಾರಂಭನ ದೊಡ್ಡದಾಗಿ ಇನ್ನೊಂದು 15 ದಿನದಲ್ಲಿ ಮಾಡ್ತಾಯಿದ್ದೀವಿ. ಅದನ್ನು ನಮ್ಮ ನಿರ್ಮಾಪಕರು ಸ್ನೇಹಿತರು ಬಂದು ಅದರ ಬಗ್ಗೆ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೈಟಲ್ಲು ಸಿನಿಮಾಗಳ ಬಗ್ಗೆ ಈಗ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಅಷ್ಟೇ ಹೊರತು ಇನ್ನೇನಿಲ್ಲ. ಮತ್ತು ನಾನು ಇವತ್ತಿನ ದಿನ ಹುಟ್ಟುಹಬ್ಬ ಆಗಿದ್ದ ದಿನ ಈ ಥರ ಒಂದು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೂ ಸಂತೋಷ ಕೊಡ್ತು. ಯಾಕಂದರೆ ನಮ್ಮ ಪತ್ರಕರ್ತರ ಮಿತ್ರರು ಮತ್ತು ಟಿ ವಿ ಮಾಧ್ಯಮದವರು ಮತ್ತು ಛಾಯಾಗ್ರಾಹಕರು ಮತ್ತು ವೆಬ್ಸೈಟ್ ಮಾಲೀಕರು, ಸಂಪಾದಕರು ಮತ್ತು ಸ್ಟಿಲ್ ಫೋಟೋಗ್ರಾಫರ್ಸ್ ಇವ್ರ ಜೊತೆ ಎಲ್ಲ ಸಮಯ ಕಳೆದೇ ತುಂಬ ದಿನಗಳಾಗಿತ್ತು, ವರ್ಷಗಳಾಗಿತ್ತು. ನನ್ನ ಹುಟ್ಟುಹಬ್ಬದ ದಿನ ಅವ್ರ ಜೊತೆ ಸಮಯ ಕಳೆದು ಒಂದು ಕಾಫಿ ಕುಡಿತಾ ಈ ಒಂದು ವಿಷಯವನ್ನು ಮಾತಾಡಿ ಮತ್ತು ಹುಟ್ಟುಹಬ್ಬಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಮಾಡಬೇಕು ಅಂತ ಇದ್ದೆ. ಹುಟ್ಟುಹಬ್ಬಕ್ಕೆ ನಾನು ಯಾವತ್ತೂ ಹುಟ್ಟುಹಬ್ಬದ ದಿನ ಒಂದು ಪಾರ್ಟಿ ಆಗಲಿ ಆ ಥರದ್ದು ಮಾಡ್ದವಣೆ ಎಲ್ಲ ನಿಮಗೂ ಗೊತ್ತಿದೆ ಅದು. ಅದಕ್ಕೋಸ್ಕರ ಈ ಒಂದು ಹುಟ್ಟುಹಬ್ಬದ ದಿನ ಒಂದು ವಿಶೇಷವಾಗಿ ಒಂದು ಹೊಸದಾಗಿ ಏನೋ ಒಂದು ನನ್ನಿಂದ ಒಂದು ಏನಾರು ಯಾರಿಗಾರು ಬೇರೆಯವ್ರು ಒಂದು ಸಹಾಯ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ನವೀಲನ್ನ ಒಂದು ದತ್ತು ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ನವೀಲೇ ಯಾಕೆ ಅಂತ ನೀವು ಕೇಳ್ಬೋದು ಪ್ರಶ್ನೆನ. ನವೀಲು ಒಂದು ನನ್ನ ಒಂದು ಜೀವನದಲ್ಲೇ ಒಂದು ಮುಖ್ಯವಾದ ಪಾತ್ರ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ತಾಯಿ ಒಂದು ಸೀರೆ ಅಂಗಡಿ ಶುರು ಮಾಡಿದರು. ಆ ದಿನಗಳು ನಮ್ಮ ಕಷ್ಟಗಳ ದಿನಗಳಾಗ ನಮ್ಮ ತಂದೆ ಅವಾಗ ತಾನೇ ಲೆಕ್ಚರರ್ ಒಂದು ಪೋಸ್ಟ್ಗೆ ರಿಸೈನ್ ಮಾಡಿ ಸಿನಿಮಾ ನಿರ್ದೇಶಕರಾಗಿ ಹುಡುಕಾಟ ಮತ್ತು ಓಡಾಟ ಮತ್ತು ಒಂದು ಸ್ಟ್ರಗಲ್ ನಡೆಸ್ತಾಯಿದ್ರು. ಆ ಟೈಮಲ್ಲಿ ನಮ್ಮಮ್ಮ 2 ಬೀರು ಇಟ್ಟು ಒಂದು ಮಯೂರಿ ಅಂತ ಒಂದು ಅಂಗಡಿ ಇಟ್ಟು ಒಂದು ಸೀರೆಗಳನ್ನ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಸಕ್ಸಸ್ಫುಲ್ ಆಯಿತು, ಹಿಂತಿರುಗಿ ನೋಡಲೇ ಇಲ್ಲ ಅವರು. ಅದಾದ ನಂತರ ನಮ್ಮ ಅಪ್ಪನೂ ಕೂಡ ಪತ್ರಿಕೆ ಶುರು ಮಾಡಿದ್ರು. ಪತ್ರಿಕೆ ಶುರು ಮಾಡಿದಾಗ ಇದೇ ನಮ್ಮ ತಾಯಿ ಇಟ್ಟಿದ್ದು ನವೀಲು ಒಂದು ಚಿಹ್ನೆನ ಇಟ್ಕೊಂಡು ಲಂಕೇಶ್ ಪತ್ರಿಕೆಯಲ್ಲೂ ಆ ಚಿಹ್ನೆ ಇನ್ನೂ ಇದೆ. 35 ವರ್ಷ ಆಯಿತು ಆ ಚಿಹ್ನೆ, ನವೀಲ್ ಚಿಹ್ನೆ ಅದೇ ಥರ ಇದೆ. ಅದು ಒಂದು ಲಕ್ಕಿ ಮಾಸ್ಕಾಟೋ ಅಥವಾ ಒಂದು ನವೀಲೆ ನಮ್ಮ ಸಂಸಾರದಲ್ಲಿ ಒಂದು ಪಾತ್ರ ವಹಿಸಿರೋ ಗೊತ್ತಿಲ್ಲ. ಯಾಕಂದರೆ ನಾವು ಮನೆ ಕಟ್ಟಿದಾಗಲೂ ಅಷ್ಟೇ ನವೀಲು ಅಂತಲೇ ಇಟ್ವಿ ಅದಕ್ಕೆ ಹೆಸರು. ಸೊ ಅದಕ್ಕೆ ಯಾಕೆ ನಾನು ನವೀಲನ್ನು ಒಂದು ದತ್ತು ತೊಗೋಬಾರ್ದು ಅಂತ ಡಿಸೈಡ್ ಮಾಡಿ ಮೈಸೂರು ಝೂನಲ್ಲಿ ಒಂದು ಡಿ ಮಾಡಿಸಿ ದತ್ತು ತೊಗೊಂಡಿದ್ದೀನಿ. ಒಂದು ಬಿಳಿ ನವೀಲನ್ನು ನನಗೆ ಸಂತೋಷ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಈ ಥರ ಒಂದು ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಒಂದು ಚಾರಿಟಿ ವರ್ಕ್ ಮಾಡ್ತಾ ಇರೋದು. ಪ್ರತಿಯೊಂದು ವರ್ಷಕ್ಕೂ ಈ ಥರ ಏನಾರು ಮಾಡ್ತಾಯಿದ್ರೆ ನನ್ನಿಂದ ಒಂದು ಸ್ಪಾರ್ಕು, ಒಂದು ಬೇರೆ ನಟಿಯರಿಗೆ ಒಂದು ಸ್ಫೂರ್ತಿ ನೀಡುತ್ತೆ ಅಂತ ಒಂದು ಭಾವನೆ ಅಷ್ಟೇ ಇದು ಬಿಟ್ಟರೆ ಈ ಒಂದು ಸಂತೋಷ ಕೂಟದಲ್ಲಿ ನಿಮ್ಮ ಜೊತೆ ಸಮಯನ ಒಂದು ಕ್ವಾಲಿಟಿ ಟೈಮ್ ಹಂಚ್ಕೋಬೇಕು ಅಂತ ಅನಿಸಿತ್ತು ಅಷ್ಟೇ. ಥ್ಯಾಂಕ್ ಯು.